ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಸರ್, ವಿಜಯ್ ಅವರ ಬಾಳಲ್ಲಿ ಬಿರುಕು ಮೂಡಿದೆ. ಅವರ ಪತ್ನಿಯವರು ಡಿವೋರ್ಸ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಇದರ ಹಿಂದೆ ಯಾರ ಕೈವಾಡವಿದೆ? ಯಾರ್ದಾರು ರಾಜಕೀಯ ಮಸಲತ್ತಿದೆಯಾ? ಮತ್ತೊಂದಿದೆಯಾ? ಅವರ ಪತ್ನಿ ಹೀಗೆ ಏಕೆ ಸಲ್ಲಿಸಿದರು ಅರ್ಜಿಯನ್ನು ಅಂತ ತುಂಬ ಸುದ್ದಿ ಓಡ್ತಾ ಇದೆ. ಯಾಕೆ ಓಡ್ತಾ ಇದೆ ಅಂದರೆ, ಈ ಸುದ್ದಿ ತಮಿಳ್ನಾಡಲ್ಲಿ ಅವರಿಗೆ ಜನಬೆಂಬಲ ಅಲೆಗೆ ಎದ್ದಿದೆ ಅಂದರೆ ಆ ಥರದ ಅಲೆ ಅಲ್ಲ, ಸುನಾಮಿ ನೀರಿನ ಥರ ಅವರಿಗೆ ಜನಬೆಂಬಲ ಸಿಗ್ತಾಯಿದೆ. ಈ ಮಧ್ಯದಲ್ಲಿ ಒಂದು ಕಾಂಟ್ರವರ್ಸಿ ಮತ್ತೆ ಶುರುವಾಯಿತು. ಅವರ ಪತ್ನಿಯ ಡ್ರೈವರ್ಸ್ ಕೇಸ್. ಅವರಿಗೆ ಯಾಕೆ ಹೀಗೆ ಫೈಲ್ ಸಲ್ಲಿಸಿದ್ರು? ನಮ್ಮ ಮನೆಯವರು ಆ ನಟಿಯೊಂದಿಗೆ ಪರಿಚಯದಲ್ಲಿ ಇದ್ದಾರೆ, ಆ ನಟಿಯಿಂದ ನನಗೆ ಮೋಸ ಆಗಿದೆ, ನಮ್ಮ ಮನೆಯವರು ಮೋಸ ಮಾಡಿದ್ದಾರೆಂದು ವಿಜಯ್ ಅವರ ಪತ್ನಿ ಡಿವೋರ್ಸ್ ಕೇಸ್ ಸಲ್ಲಿಸಿದ್ದಾರೆ. ಅವರ ಹೆಸರು ಸ್ವಲ್ಪ ದಿನದ ಹಿಂದೆ ತ್ರಿಷಾ ಅವ್ರ ಜೊತೆ ತುಣುಕು ಹಾಕ್ಕೊಂಡಿತ್ತು. ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ಎಲ್ಲ ಪತ್ರಿಕೆಯಲ್ಲಿ ಎಲ್ಲದರಲ್ಲೂ ಬಂದಿದೆ, ಎಲ್ಲ ಜನಗಳಿಗೆ ಗೊತ್ತಿರೋ ಥರ. ಆದರೆ ಈ ಎಲೆಕ್ಷನ್ ಟೈಮಲ್ಲಿ ಈ ಸುದ್ದಿ ಯಾಕೆ ಶುರುವಾಯಿತು ಗೊತ್ತಿಲ್ಲ. ಅವ್ರ ಮನೆ ವಿಷಯ ಕೋರ್ಟಲ್ಲಿ ಇದೆಯಂತೆ, ಮುಂದೆ ಕೋರ್ಟಿಂದ ತೀರ್ಮಾನ ಬಂದ ಮೇಲೆ ಗೊತ್ತಾಗಬೇಕು. ಆದರೂ ಇಷ್ಟು ದಿನದ ಇಲ್ಲದೆ ಇದ್ದು ಈಗಲೇ ಏಕೆ ಬಂತು? ಅದು ಈಗ ಎಲೆಕ್ಷನ್ ಶುರುವಾಗ್ತಾಯಿದೆ. ಅವರು ಮುಖ್ಯಮಂತ್ರಿ ಕ್ಯಾಂಡಿಡೇಟು. ಜನ ಬೆಂಬಲ ನೋಡಿದ್ರೆ ಎಲ್ಲ ಪಕ್ಷದವರು ಸೈಡಿಗೆ ಹೋಗಂಗೆ ಕಾಣ್ತಾ ಇದ್ದಾರೆ. ಆದರೆ ಈಗೊಂದು ಒಳ್ಳೆ ಸ್ಟೇಜಲ್ಲಿದ್ದಾಗ ಈ ಥರ ಆದರೆ ಅವ್ರ ಹೆಸರಿಗೆ ಡ್ಯಾಮೇಜು ಬೀಳಲ್ವಾ? ಕಾರಣ ಏನೋ ಇದ್ದೇ ಇರುತ್ತೆ ಅವ್ರ ಮನೆಯ ವಿಷಯ. ಆದರೆ ಸಾರ್ವಜನಿಕವಾಗಿರೋದ್ರಿಂದ ಇದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಜನಗಳು ದಯವಿಟ್ಟು ಯಾವುದೋ ಒಂದು ಆರೋಪಕ್ಕೆ ಒಳ್ಳೆಯ ವ್ಯಕ್ತಿ ಕಳ್ಕೋಬೇಡಿ, ವಿಚಾರ ಮಾಡಿ. ಅವರು ಪರ್ಸ್ನಲ್ ವಿಷಯ ಅವ್ರಿಗೆ ಬಿಟ್ಬಿಡಿ. ಸಮಾಜಕ್ಕೆ ಅವ್ರೇನು ಮಾಡಿದ್ದಾರೆ ಅನ್ನೋದನ್ನ ಅಷ್ಟೇ ತಗೊಳ್ಳಿ. ತುಂಬ ಅಂದರೆ ತುಂಬ ಈ ಬೆಂಕಿ ಥರ ಹರಡ್ತಾ ಇದೆ ಈ ವಿಷಯ. ಹಾಗಾಗಿ ಹಿಂಗೆ ಮಾತಾಡಬೇಕು ಅನ್ನಿಸ್ತು, ಮಾತಾಡಿದೆ. ಮುಂದೇನು ಇದ್ರ ಬಗ್ಗೆ ಮಾತಾಡ್ತೀನಿ. ಈ ಥರಕ್ಕೆ ಈ ಕರೆಕ್ಟಾಗಿ ಎಲೆಕ್ಷನ್ ಬಂದಾಗಲೇ ಡಿವೋರ್ಸ್ ಫೈಲ್ ಮಾಡಬೇಕಾ? ಏನಾದ್ರು ಒಳ್ಳೆ ಕೆಲಸ ಇದ್ದಾಗ ಡಿವೋರ್ಸ್ ಫೈಲ್ ಮಾಡಬೇಕಾ? ಪಿಕ್ಚರಿಗೆ ತಡೆ ಮಾಡಿದ್ರು, ಈಗ ಎಲೆಕ್ಷನ್ನು ಬಂದರು, ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂಥೇಳಿ ಅದಕ್ಕೆ ಈಗ ಈ ಕೇಸ್ ಆಯಿತು. ಹಾಗಾಗಿ ಕೆಲವೊಂದು ಸರಿ ಜನಗಳು ಮೈಂಡು ಚೇಂಜ್ ಆಗಿಬಿಡುತ್ತೆ. ಈ ಪ್ರಜ್ವಲ್ ರೇವಣ್ಣನ ಕೇಸು ತಗೊಳ್ಳಿ, ಕರೆಕ್ಟಾಗಿ ಎಲೆಕ್ಷನ್ನು ಓಟು ನಾಳೆ ಇದ್ದಂಗೆ ಇವತ್ತು ಮಾಡೋದು. ಇನ್ನು ನೋಡಿ, ಇವ್ರಿಗೆ ಇನ್ನೂ ಪ್ರಚಾರಕ್ಕೆ ಒಳ್ಳೆ ಈ ಗೀಳು ಸಿಕ್ತು. ಡಿವೋರ್ಸು ಹಾಗೆ ಹೀಗೆ ಅಂದ್ಕೊಂಡು ಇವರು ಎಲೆಕ್ಷನ್ನು ಟೈಮಲ್ಲೇ ಮಾಡಿದ್ದಾರೆ. ಅವ್ರ ಪತ್ನಿ ಮನಸ್ಸಲ್ಲಿ ಏನಿದೆ ಅವ್ರಿಗೆ ಗೊತ್ತು. ಜನಗಳು ಒಳ್ಳೆ ಕೆಲಸ ಮಾಡೋ ವ್ಯಕ್ತಿ ಇದ್ದರೆ ಕಳ್ಕೋಬೇಡಿ, ಯೋಚನೆ ಮಾಡಿ ವಿಚಾರ ಮಾಡಬೇಕು, ಯಾವುದೇ ರಾಜ್ಯದಲ್ಲಾಗಲಿ. ಹಾಗಾಗಿ ವಿಜಯ್ ಅವ್ರ ಪತ್ನಿಗೂ ನ್ಯಾಯ ಸಿಗಲಿ. ವಿಜಯ್ ಅವ್ರಿಗೂ ಏನಾದ್ರು ಇದರಲ್ಲಿ ಮಸಲತ್ತಿದ್ದು ಯಾರು ಮಾಡಿಸಿದ್ರೆ ಅವರಿಗೂ ಒಂದು ಒಳ್ಳೆಯದಾಗಲಿ. ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಆರೋಪ ಮಾಡೋಕ್ಕಿಂತ ಮತ್ತೆ ಕೂಲಂಕುಷವಾಗಿ ಯೋಚನೆ ಮಾಡಿ ತಿಳ್ಕೋಬೇಕಾಗುತ್ತೆ. ತಿಳಿದಂತೆ ಒಂದೆರಡು ಮಾತಾಡಿದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಣಿ.